ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತೀಸ್ ಕುಸೈನ್ ಕಾರ್ನರ್. ನಾನು ನಿಮ್ಮ ಪ್ರೀತಿ. ಈ ವಿಡಿಯೋದಲ್ಲಿ ನಾನು ರಾಗಿ ಮುದ್ದೆ ಚಿಕ್ಕ ಗಂಟು ಕೂಡ ಇಲ್ದಿರೋಂಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಒಂದು ಕಪ್ ರಾಗಿ ಹಸಿಟ್ಟು, ಅನ್ನ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಆಪ್ಷನಲ್, ನಿಮಗೆ ಅನ್ನ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ಒಂದು ಪಾತ್ರೆ ಅದರಲ್ಲಿ ನಾನು ತೊಗೊಂಡಿರೋ ಲೋಟದಲ್ಲಿ ಇರೋ ನೀರನ್ನ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಸ್ಟವ್ ಬಿಸಿ ಆಗ್ತಿದ್ದಂಗೆ ಅರ್ಧ ಟೀ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟನ್ನ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ. ನೋಡಿ, ಈಗ ಎಣ್ಣೆ ಉಕ್ಕಿ ಬರ್ತಿದೆ. ಆ ಪ್ಲೇಟ್ ತೆಗೆದ್ಬಿಟ್ಟು ರಾಗಿ ತೊಳೆಸ್ಕೊಂಡು ಇಟ್ಕೊಂಡು ಹಸಿಟ್ಟು ಹಾಕಬೇಕು. ಹಾಕಿದ ತಕ್ಷಣ ಇಮಿಡಿಯೇಟಾಗಿ ತಿರುಗಿಸ್ಕೊಡ್ಬೇಕು. ನೋಡಿ, ಈ ಥರ ಕೋಲ್ ತೊಗೊಂಡು ಸುಮ್ಮನೆ ಹಾಕಿ ಚುಚ್ಚೋ ಥರ ಮಾಡಬೇಕು. ನಮಗೆ ತೆಳ್ಳಗೆ ಬೇಕು ಅಂದರೆ ಇದರಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಹಸಿಟ್ಟು ಹಾಕಬೇಕು. ಮೀಡಿಯಮ್ ಬೇಕು ಅಂದರೆ 1 ಕಪ್ಪಷ್ಟು ಹಾಕೋಬೇಕು ಹಸಿಟ್ಟನ್ನ. ಈ ಥರ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಒಂದು 2 3 ನಿಮಿಷ ಸ್ವಲ್ಪ ಬೇಯೋದಕ್ಕೆ. ಬಿಳಿ ಹೊಗೆ ಬರುತ್ತೆ. ಬರ್ತಿದೆ ಅಂದರೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ಒಂದ್ಸಲ ಕೋಲಲ್ಲಿ ತಿರುಗಿಸ್ಬಿಟ್ಟು ಬಿಡಬೇಕು ಬೇಯೋದಕ್ಕೆ. ಆಮೇಲೆ ಇದ್ರ ಕೆಳಗಡೆ ಇಳಿಸ್ಕೊಂಡು, ಮುಂಚೆ ಎಲ್ಲ ಕೋಲ್ ಒಂದು ಬರ್ತಿತ್ತು ಸಪೋರ್ಟ್ಗೆ, ಕವಟೆ ಕೋಲು ಅಂತ ಹೇಳೋರು. ಆದರೆ ಇವಾಗ ಅದು ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಥರ ತಿರುಗಿಸ್ಕೊಡ್ತಿದ್ದೀನಿ. ನೋಡಿ, ಗಂಟಿರೋದೆಲ್ಲ ನೀಟಾಗಿ